ಡಿವೈಎಸ್ಪಿ ಕಿರುಕುಳಕ್ಕೆ ವಕೀಲೆ ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿದ ಎಸ್ಐಟಿ ಅಧಿಕಾರಿಗಳು 2300 ಪುಟಗಳ ಅಂತಿಮ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಡೆತ್ ನೋಟ್ನಲ್ಲಿರುವಂತಹ ಬಹುತೇಕ ಆರೋಪಗಳು ಸಾಬೀತು. ಮೇಲ್ನೋಟಕ್ಕೆ ಕಿರುಕುಳ ನೀಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಮಾರ್ಚ್ 11ರಂದು ಕನಕಲಕ್ಷ್ಮಿ ಬಂಧಿಸಿದ್ದಾರೆ ಎಸ್ಐಟಿ ಪೊಲೀಸರು. ಇದರ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆಯಲ್ಲಿ ಕಿರುಕುಳ ನೀಡಿರುವುದು ಸಾಬೀತಾಗಿದೆ. ಬಹುತೇಕ ಏನೇನು ಆರೋಪ ಮಾಡಿದ್ದಾಳೆ ವಕೀಲೆ ಜೀವ ಡೆತ್ ನೋಟ್ನಲ್ಲಿ, ಅವೆಲ್ಲವೂ ಕೂಡ ಏನೇನು ಆರೋಪಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಜೀವ ಬಿಟ್ಟಿದ್ದಾರೆ ಅವೆಲ್ಲವೂ ಕೂಡ ಸಾಬೀತಾಗ್ತಾ ಇದೆ. ಸರಿಸುಮಾರು ಎಸ್ಐಟಿ ಅಧಿಕಾರಿಗಳು 2300 ಪುಟಗಳ ಅಂತಿಮ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇರಬಹುದು ಅಥವಾ ಸಿಐಡಿ ತನಿಖೆಗೂ ಕೂಡ ಕೊಟ್ಟಿರುವಂತದ್ದು. ಅದೇ ವಿಚಾರಕ್ಕೆ ಕೂಡ ಸಾಕಷ್ಟು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು. ಅವರಿಗೆ ಚಿತ್ರಹಿಂಸೆ ಕೊಡಲಾಗಿದೆ, ಪೊಲೀಸ್ ಸ್ಟೇಷನ್ಗೆ ಕರೆದು ಬಿಟ್ಟು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಧ್ರುವ. ಈಗ ಸದ್ಯ ಈ ಪ್ರಕರಣ ಎಲ್ಲಿ ತನಕ ಬಂತು ಅಂತ? ನಿಕೇಶ್, ನಿಜವಾಗ್ಲೂ ಕೂಡ ಈ ಒಂದು ಪ್ರಕರಣ ಏನಿದೆ, ಯಾವಾಗ ಜೀವ ಆತ್ಮಹತ್ಯೆ ಆಯ್ತು, ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ನವೆಂಬರ್ 22ನೇ ತಾರೀಕು, ಆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಸಂಘ ಕೂಡ ಮುಂದೆ ಬರುತ್ತೆ. ಅದಾದ ನಂತರ ಹೈಕೋರ್ಟ್ ಮಧ್ಯ ಪ್ರವೇಶಿಸುವಂತ ಕೆಲಸವನ್ನ ಮಾಡುತ್ತೆ. ಆ ನಂತರ ಈ ಒಂದು ಪ್ರಕರಣಕ್ಕೆ ವಿಶೇಷ ತನಿಖಾ ತಂಡವನ್ನ ಹೈಕೋರ್ಟ್ ರಚನೆ ಮಾಡುತ್ತೆ. ಅದರಲ್ಲಿ 3 IPS ಅಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದು. IPS ಅಧಿಕಾರಿಗಳು ನಡೆಸಿದಂತಹ ತನಿಖೆಯಲ್ಲಿ ಜೀವ ಆತ್ಮಹತ್ಯೆಗೆ ಸಿಐಡಿಯ ತನಿಖಾಧಿಕಾರಿಯಾಗಿದ್ದಂತಹ ಕನಕಲಕ್ಷ್ಮಿ ಅವರು ನೀಡಿರುವಂತಹ ಕಿರುಕುಳವೇ ಕಾರಣ ಅನ್ನುವಂಥದ್ದನ್ನ ಕೂಡ ಈ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಅಂಶವನ್ನೇ ಪರಿಗಣಿಸಿ ಸಿಐಡಿ ಡಿವೈಎಸ್ಪಿ ಆಗಿದ್ದಂತಹ ಕನಕಲಕ್ಷ್ಮಿ ಅವರನ್ನ ಈಗ ಬಂಧಿಸಿದ್ರು ಕೂಡ ಪೊಲೀಸ್ ಎಸ್ಐಟಿ ತಂಡ. ಅದಾದ ನಂತರ ಹೈಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಈ ಎಸ್ಐಟಿ ತಂಡದ ಕೆಲಸವನ್ನ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ಈ ಡೆತ್ ನೋಟ್ ನಲ್ಲಿ ಜೀವ ಏನೆಲ್ಲ ಆರೋಪವನ್ನ ಮಾಡಿದ್ರು ಅದಷ್ಟು ಕೂಡ ಬಹುತೇಕವಾಗಿ ಈ ಒಂದು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಎಲ್ಲವೂ ಕೂಡ ಸಾಬೀತಾಗಿದ್ದಾವೆ ಎನ್ನುವಂಥದ್ದು ಕೂಡ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮುಖ್ಯವಾಗಿ ಈ ಬೋವಿ ನಿಗಮದ ಒಂದು ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಸಿಐಡಿ ಡಿವೈಎಸ್ಪಿ ಆಗಿದ್ದಂತಹ ಕನಕಲಕ್ಷ್ಮಿ ಅವರು ಜೀವ ಅವರನ್ನ ವಿಚಾರಣೆಗೆ ಕರೆಸಿಬಿಟ್ಟು ಅವರಿಗೆ ಕಿರುಕುಳವನ್ನ ನೀಡಿದ್ರು. 25 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅಲ್ಲದೆ ಅವರನ್ನ ಸಾಕಷ್ಟು ಹಿಂಸೆಯನ್ನ ನೀಡಿದ್ರು ಎನ್ನುವಂತಹ ಒಂದು ಸುದೀರ್ಘವಾದ ಡೆತ್ ನೋಟ್ ಅನ್ನ ಬರೆದಿಟ್ಟು ತನ್ನ ಮನೆಯಲ್ಲಿ ಅವರು ಸೂಸೈಡ್ ಅನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಈ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ಯಾವ ತರಹದ ಒಂದು ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮಲ್ಲ ಮಾಹಿತಿ. ಡಿವೈಎಸ್ಪಿ ಕಿರುಕುಳಕ್ಕೆ ವಕೀಲೆ ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿದ ಎಸ್ಐಟಿ ಅಧಿಕಾರಿಗಳು 2300 ಪುಟಗಳ ಅಂತಿಮ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಡೆತ್ ನೋಟ್ನಲ್ಲಿರುವಂತಹ ಬಹುತೇಕ ಆರೋಪಗಳು ಸಾಬೀತು. ಮೇಲ್ನೋಟಕ್ಕೆ ಕಿರುಕುಳ ನೀಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಮಾರ್ಚ್ 11ರಂದು ಕನಕಲಕ್ಷ್ಮಿ ಬಂಧಿಸಿದ್ದಾರೆ ಎಸ್ಐಟಿ ಪೊಲೀಸರು. ಇದರ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆಯಲ್ಲಿ ಕಿರುಕುಳ ನೀಡಿರುವುದು ಸಾಬೀತಾಗಿದೆ. ಬಹುತೇಕ ಏನೇನು ಆರೋಪ ಮಾಡಿದ್ದಾಳೆ ವಕೀಲೆ ಜೀವ ಡೆತ್ ನೋಟ್ನಲ್ಲಿ, ಅವೆಲ್ಲವೂ ಕೂಡ ಏನೇನು ಆರೋಪಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಜೀವ ಬಿಟ್ಟಿದ್ದಾರೆ ಅವೆಲ್ಲವೂ ಕೂಡ ಸಾಬೀತಾಗ್ತಾ ಇದೆ. ಸರಿಸುಮಾರು ಎಸ್ಐಟಿ ಅಧಿಕಾರಿಗಳು 2300 ಪುಟಗಳ ಅಂತಿಮ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇರಬಹುದು ಅಥವಾ ಸಿಐಡಿ ತನಿಖೆಗೂ ಕೂಡ ಕೊಟ್ಟಿರುವಂತದ್ದು. ಅದೇ ವಿಚಾರಕ್ಕೆ ಕೂಡ ಸಾಕಷ್ಟು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು. ಅವರಿಗೆ ಚಿತ್ರಹಿಂಸೆ ಕೊಡಲಾಗಿದೆ, ಪೊಲೀಸ್ ಸ್ಟೇಷನ್ಗೆ ಕರೆದು ಬಿಟ್ಟು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಧ್ರುವ. ಈಗ ಸದ್ಯ ಈ ಪ್ರಕರಣ ಎಲ್ಲಿ ತನಕ ಬಂತು ಅಂತ? ನಿಕೇಶ್, ನಿಜವಾಗ್ಲೂ ಕೂಡ ಈ ಒಂದು ಪ್ರಕರಣ ಏನಿದೆ, ಯಾವಾಗ ಜೀವ ಆತ್ಮಹತ್ಯೆ ಆಯ್ತು, ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ನವೆಂಬರ್ 22ನೇ ತಾರೀಕು, ಆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಸಂಘ ಕೂಡ ಮುಂದೆ ಬರುತ್ತೆ. ಅದಾದ ನಂತರ ಹೈಕೋರ್ಟ್ ಮಧ್ಯ ಪ್ರವೇಶಿಸುವಂತ ಕೆಲಸವನ್ನ ಮಾಡುತ್ತೆ. ಆ ನಂತರ ಈ ಒಂದು ಪ್ರಕರಣಕ್ಕೆ ವಿಶೇಷ ತನಿಖಾ ತಂಡವನ್ನ ಹೈಕೋರ್ಟ್ ರಚನೆ ಮಾಡುತ್ತೆ. ಅದರಲ್ಲಿ 3 IPS ಅಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದು. IPS ಅಧಿಕಾರಿಗಳು ನಡೆಸಿದಂತಹ ತನಿಖೆಯಲ್ಲಿ ಜೀವ
ಆತ್ಮಹತ್ಯೆಗೆ ಸಿಐಡಿಯ ತನಿಖಾಧಿಕಾರಿಯಾಗಿದ್ದಂತಹ ಕನಕಲಕ್ಷ್ಮಿ ಅವರು ನೀಡಿರುವಂತಹ ಕಿರುಕುಳವೇ ಕಾರಣ ಅನ್ನುವಂಥದ್ದನ್ನ ಕೂಡ ಈ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಅಂಶವನ್ನೇ ಪರಿಗಣಿಸಿ ಸಿಐಡಿ ಡಿವೈಎಸ್ಪಿ ಆಗಿದ್ದಂತಹ ಕನಕಲಕ್ಷ್ಮಿ ಅವರನ್ನ ಈಗ ಬಂಧಿಸಿದ್ರು ಕೂಡ ಪೊಲೀಸ್ ಎಸ್ಐಟಿ ತಂಡ. ಅದಾದ ನಂತರ ಹೈಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಈ ಎಸ್ಐಟಿ ತಂಡದ ಕೆಲಸವನ್ನ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ಈ ಡೆತ್ ನೋಟ್ ನಲ್ಲಿ ಜೀವ ಏನೆಲ್ಲ ಆರೋಪವನ್ನ ಮಾಡಿದ್ರು ಅದಷ್ಟು ಕೂಡ ಬಹುತೇಕವಾಗಿ ಈ ಒಂದು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಎಲ್ಲವೂ ಕೂಡ ಸಾಬೀತಾಗಿದ್ದಾವೆ ಎನ್ನುವಂಥದ್ದು ಕೂಡ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮುಖ್ಯವಾಗಿ ಈ ಬೋವಿ ನಿಗಮದ ಒಂದು ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಸಿಐಡಿ ಡಿವೈಎಸ್ಪಿ ಆಗಿದ್ದಂತಹ ಕನಕಲಕ್ಷ್ಮಿ ಅವರು ಜೀವ ಅವರನ್ನ ವಿಚಾರಣೆಗೆ ಕರೆಸಿಬಿಟ್ಟು ಅವರಿಗೆ ಕಿರುಕುಳವನ್ನ ನೀಡಿದ್ರು. 25 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅಲ್ಲದೆ ಅವರನ್ನ ಸಾಕಷ್ಟು ಹಿಂಸೆಯನ್ನ ನೀಡಿದ್ರು ಎನ್ನುವಂತಹ ಒಂದು ಸುದೀರ್ಘವಾದ ಡೆತ್ ನೋಟ್ ಅನ್ನ ಬರೆದಿಟ್ಟು ತನ್ನ ಮನೆಯಲ್ಲಿ ಅವರು ಸೂಸೈಡ್ ಅನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಈ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ಯಾವ ತರಹದ ಒಂದು ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮಲ್ಲ ಮಾಹಿತಿ. ಎಸ್ಪಿ ಕಿರುಕುಳಕ್ಕೆ ವಕೀಲೆ ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿದ ಎಸ್ಐಟಿ ಅಧಿಕಾರಿಗಳು 2300 ಪುಟಗಳ ಅಂತಿಮ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಡೆತ್ ನೋಟ್ನಲ್ಲಿರುವಂತಹ ಬಹುತೇಕ ಆರೋಪಗಳು ಸಾಬೀತು. ಮೇಲ್ನೋಟಕ್ಕೆ ಕಿರುಕುಳ ನೀಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಮಾರ್ಚ್ 11ರಂದು ಕನಕಲಕ್ಷ್ಮಿ ಬಂಧಿಸಿದ್ದಾರೆ ಎಸ್ಐಟಿ ಪೊಲೀಸರು. ಇದರ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ. ಆ ತನಿಖೆಯಲ್ಲಿ ಕಿರುಕುಳ ನೀಡಿರುವುದು ಸಾಬೀತಾಗಿದೆ. ಬಹುತೇಕ ಏನೇನು ಆರೋಪ ಮಾಡಿದ್ದಾಳೆ ವಕೀಲೆ ಜೀವ ಡೆತ್ ನೋಟ್ನಲ್ಲಿ ಅವೆಲ್ಲವೂ ಕೂಡ ಏನೇನು ಆರೋಪಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಜೀವ ಬಿಟ್ಟಿದ್ದಾರೆ ಅವೆಲ್ಲವೂ ಕೂಡ ಸಾಬೀತಾಗ್ತಾ ಇದೆ. ಸರಿಸುಮಾರು ಎಸ್ಐಟಿ ಅಧಿಕಾರಿಗಳು 2300 ಪುಟಗಳ ಅಂತಿಮ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇರಬಹುದು ಅಥವಾ ಸಿಐಡಿ ತನಿಖೆಗೂ ಕೂಡ ಕೊಟ್ಟಿರುವಂತದ್ದು. ಅದೇ ವಿಚಾರಕ್ಕೆ ಕೂಡ ಸಾಕಷ್ಟು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು. ಅವರಿಗೆ ಚಿತ್ರಹಿಂಸೆ ಕೊಡಲಾಗಿದೆ ಪೊಲೀಸ್ ಸ್ಟೇಷನ್ಗೆ ಕರೆದು ಬಿಟ್ಟು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಧ್ರುವ. ಈಗ ಸದ್ಯ ಈ ಪ್ರಕರಣ ಎಲ್ಲಿ ತನಕ ಬಂತು ಅಂತ? ನಿಕೇಶ್, ನಿಜವಾಗ್ಲೂ ಕೂಡ ಈ ಒಂದು ಪ್ರಕರಣ ಏನಿದೆ, ಯಾವಾಗ ಜೀವ ಆತ್ಮಹತ್ಯೆ ಆಯ್ತು, ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ನವೆಂಬರ್ 22ನೇ ತಾರೀಕು. ಆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಸಂಘ ಕೂಡ ಮುಂದೆ ಬರುತ್ತೆ. ಅದಾದ ನಂತರ ಹೈಕೋರ್ಟ್ ಮಧ್ಯ ಪ್ರವೇಶಿಸುವಂತ ಕೆಲಸವನ್ನ ಮಾಡುತ್ತೆ. ಆ ನಂತರ ಈ ಒಂದು ಪ್ರಕರಣಕ್ಕೆ ವಿಶೇಷ ತನಿಖಾ ತಂಡವನ್ನ ಹೈಕೋರ್ಟ್ ರಚನೆ ಮಾಡುತ್ತೆ. ಅದರಲ್ಲಿ 3 ಐಪಿಎಸ್ ಅಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದು. ಐಪಿಎಸ್ ಅಧಿಕಾರಿಗಳು ನಡೆಸಿದಂತಹ ತನಿಖೆಯಲ್ಲಿ ಜೀವ ಆತ್ಮಹತ್ಯೆಗೆ ಸಿಐಡಿಯ ತನಿಖಾಧಿಕಾರಿಯಾಗಿದ್ದಂತಹ ಕನಕಲಕ್ಷ್ಮಿ ಅವರು ನೀಡಿರುವಂತಹ ಕಿರುಕುಳವೇ ಕಾರಣ ಅನ್ನುವಂಥದ್ದನ್ನ ಕೂಡ ಈ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಅಂಶವನ್ನೇ ಪರಿಗಣಿಸಿ ಸಿಐಡಿ ಡಿವೈಎಸ್ಪಿ ಆಗಿದ್ದಂತಹ